ಜೈ ಆಂಜನೇಯ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೀಕ್ರೆಟ್ ರೂಮಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ, ಧ್ರುವಂತ್ ಆ್ಯಂಡ್ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಆಗಿದ್ದಾರೆ. ಮನೆಯವರು ನಮ್ಮ ಬಗ್ಗೆ ಏನೇನು ಮಾತಾಡ್ತಿದ್ದಾರೆ ಅಂತ ಇವಾಗ ಗೊತ್ತಾಗುತ್ತೆ ನೋಡು ಅಂತ ಧ್ರುವಂತ್ ರಕ್ಷಿತಾ ಶೆಟ್ಟಿಗೆ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರಗೆ ಹೋಗುವಾಗ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಬಟ್ ಧ್ರುವಂತ್ನ ಯಾರೂ ಕೇಳೋರು ಇರಲಿಲ್ಲ ಅಂತ ರಜತ್ ಹೇಳೋದನ್ನ ಸೀಕ್ರೆಟ್ ರೂಮ್ ಟಿವಿಲಿ ಪ್ಲೇ ಮಾಡ್ತಾರೆ. ಇದನ್ನ ನೋಡಿ ನಮ್ಮ ಜನ ಕೈ ಬಿಡಲಿಲ್ಲ, ಸಪೋರ್ಟ್ ಮಾಡ್ತಿದ್ದಾರೆ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾರೆ. ಬಟ್ ಇದನ್ನ ನೋಡಿ ಧ್ರುವಂತ್ಗೆ ಟ್ರಿಗರ್ ಆಗುತ್ತೆ. ನಿನ್ನ ಡ್ರಾಮಾನ ಮನೇಲಿ ನೋಡಿದ್ದೀನಿ, ಇಲ್ಲೂ ಅದನ್ನೇ ಕಂಟಿನ್ಯೂ ಮಾಡಬೇಡ ಅಂತ ಕೈ ಮುಗಿತಾರೆ. ಒಂದೋ ಬಿಗ್ ಬಾಸ್ ಮನೆ ಕಳಿಸಿ, ಇಲ್ಲ ಅಂದರೆ ಎಲಿಮಿನೇಷನ್ ಮಾಡಿ ಹೊರಗೆ ಕಳಿಸಿ. ಈ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಶೆಟ್ಟಿ ಡ್ರಾಮಾ ನೋಡ್ಕೊಂಡು ಇರೋಕೆ ಆಗಲ್ಲ ಅಂತ ಧ್ರುವಂತ್ ಕ್ಯಾಮ್ರಾ ಮುಂದೆ ರಿಕ್ವೆಸ್ಟ್ ಮಾಡ್ಕೊತಾರೆ. ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಕೂಡ ಧನುಷ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಅಳೋದನ್ನ ಸೀಕ್ರೆಟ್ ರೂಮಲ್ಲಿ ಪ್ಲೇ ಮಾಡ್ತಾರೆ. ರಘು, ಗಿಲ್ಲಿ, ರಜತ್ ರಕ್ಷಿತಾ ಶೆಟ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗಿದ್ದಾರೆ ಅಂತ ಅಂದ್ಕೊಂಡಿರೋ ಸ್ಪಂದನ, ಕಾವ್ಯಶಿವ ಆ್ಯಂಡ್ ರಾಶಿಕಾ ಶೆಟ್ಟಿಗೆ ಕಾಂಪಿಟೇಷನ್ ಕಮ್ಮಿ ಆಯಿತು ಅಂತ ಖುಷಿ ಆಗ್ತಿರುತ್ತೆ. ರಕ್ಷಿತಾ ಶೆಟ್ಟಿ ಓವರ್ ಕಾನ್ಫಿಡೆನ್ಸ್ ಇಂದ ಆ್ಯಂಡ್ ರಾಂಗ್ ಡಿಸಿಷನ್ ಇಂದ ಎಲಿಮಿನೇಷನ್ ಆಗಿರೋದು ಅಂತ ಚೈತ್ರ ಕುಂದಾಪುರ ಹೇಳ್ತಿರೋದನ್ನ ಸೀಕ್ರೆಟ್ ರೂಮಲ್ಲಿ ಪ್ಲೇ ಮಾಡ್ತಾರೆ. ಆಲ್ಮೋಸ್ಟ್ ಈ ಫ್ರೈಡೇ ಎಪಿಸೋಡಲ್ಲಿ ಧ್ರುವಂತ್ ಆ್ಯಂಡ್ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮಿಂದ ಹೊರಗೆ ಬರ್ಬೋದು. ಧ್ರುವಂತ್ ಬಗ್ಗೆ ಯಾರೂ ಪಾಸಿಟಿವ್ ಆಗಿ ಮಾತಾಡಿಲ್ಲ. ಸೊ ಧ್ರುವಂತ್ಗೆ ಇನ್ನೂ ಟ್ರಿಗರ್ ಆಗ್ತಿರುತ್ತೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಜಗಳ ಇನ್ನೂ ಜೋರಾಗೋ ಚಾನ್ಸಸ್ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.